ಇಲ್ಲ, ಇವತ್ತ ಸಿ ಯೋಗೇಶ್ವರ್ ಅವರು ನನ್ನ ಕ್ಷೇತ್ರದಲ್ಲಿ ಚಿತ್ರೀಕರಣ ಮಾಡ್ಲಿಕ್ಕೆ ಬಂದಿದ್ರು. ನಾನು ಅದಕ್ಕೆ ಬೆಂಬಲವಾಗಿ ಸ್ಥಳೀಯವಾಗಿ ಏನ್ ಅರೇಂಜ್ಮೆಂಟ್ ಮಾಡ್ಬೇಕು ಅದೆಲ್ಲ ವ್ಯವಸ್ಥೆ ಮಾಡೇವಿ. ಬಹಳ ಒಳ್ಳೆ ಚಿತ್ರ. ಉತ್ತರ ಕರ್ನಾಟಕ ನೀರಾವರಿ ಸಮಸ್ಯೆ ಇರ್ಬೋದು, ಆಮೇಲೆ ಗುಳೆ ಹೋಗ್ತಕ್ಕಂಥದ್ದು ಇರ್ಬೋದು, ಇಂಥ ಕೆಲವೊಂದು ಐಡಿಯಾಲಜಿ ಮೇಲೆ ಅವರು ಪಿಕ್ಚರ್ ಅನ್ನ ತೆಗಿಯಾಕತ್ತಾರೆ. ಅದಕ್ಕೆ ಚಿತ್ರೀಕರಣ ಮಾಡ್ಲಿಕ್ಕೆ ನಾನು ಬೆಂಬಲವನ್ನ ಕೊಟ್ಟೇನೆ ಅನ್ನುವಂತ ಮಾತನ್ನ ತಮ್ಗೆ ಹೇಳಿಕ್ಕೆ ಬಯಸ್ತೇನೆ. ಇದ್ರ ಕೂಡ ನಾನು ಹೇಳ್ತಕ್ಕಂಥದ್ದು ರೈತ ಪರವಾಗಿ ಹೋರಾಟ ಮಾಡ್ಕೊಂಡ್ ಬಂದವ. ಕಳೆದ 35 ವರ್ಷ ನಮ್ ಜೀವನ ಹೆಂಗ ಹೋಗಿದ್ವಿ, ಆದಾಯ ಕೆಲಸ ಪಟ್ಟು ಅವತ್ತೇನು ಹುಟ್ಟಾಕೊಂಡು ಇವತ್ತಿಗೂ ಕೂಡ ಬಂದೇವಿ. ಆದ್ರೆ ಒಂದು ಇವತ್ತೇನದಕ್ಕೆ ಮೊದಲಿಗೆ ನಾ ಈಗ ರಿಯಾಕ್ಟ್ ಮಾಡಿದೆ. ಆದಾಯ ಕೆಲಸ ಪಟ್ಟು ಯೋಜನೆಗೆ ವನ್ಯಜೀವಿ ಮಂಡಳಿನ ಬೇಗನೆ ಅನುಮತಿ ಕೊಡ್ಬೇಕಂತ ತಿಳ್ಕೊಂಡು ಹೇಳಿ ಇವತ್ತೇನ್ ನಡೆದಂತ ರೈತ ಪರ ಹೋರಾಟದಲ್ಲಿ ಎಲ್ಲರಿಗೂ ಕೂಡ ಮನವಿ ಮಾಡ್ಲಿಕ್ಕೆ ಬಯಸ್ತಾರೆ. ಒಂದ್ ಸೆಕೆಂಡ್ ನಮ್ಮವ್ರನ್ನ ಯಾಕೆ ಬಿಡತ್ತೀರಿ? ಒಂದ್ 5 ನಿಮಿಷ ನೋಡಿ, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಬೇರೆ ಬೇರೆ ರಾಜ್ಯಗಳಲ್ಲಿ ಲಾಠಿ ಮಾಡಿದಂತ ವ್ಯವಸ್ಥೆ ನೋಡೇ ನಾವು. ಯಾರು ಲಾಠಿ ಚಾರ್ಜ್ ಮಾಡ್ಯಾರ ಅವ್ರೆಲ್ಲರ ಮನೆಗೆ ಹೋಗ್ಯಾರ. ಇವತ್ತ ಯುವಕರ ಮೇಲೆ ಲಾಠಿ ಚಾರ್ಜ್ ಮಾಡಿ ಇವತ್ತ ಪ್ರಧಾನರು ಯಾಕೆ ರಾಜೀನಾಮೆ ಕೊಡಬಾರ್ದು? ಅಷ್ಟಾಕೆ ಹಿಡಿಬೇಕು ಅವರು? ಇಡೀ ದೇಶಕ್ಕೆ ಒಂದು ಕೆಟ್ಟ ವ್ಯವಸ್ಥೆ ಆಯ್ತು, ಅದನ್ನ ಅರಗಿಸ್ಕೊಳಕ್ ಆಗದಲ್ಲ. ಅದಕ್ಕೆ ಇವತ್ತು ಅವ್ರು ತಕ್ಷಣ ರಾಜೀನಾಮೆ ಕೊಡ್ಬೇಕಿತ್ತು. ಮತ್ತೆ ಇವತ್ತು ಯುವಕರ ಮೇಲೆ ಏನ್ ಲಾಠಿ ಚಾರ್ಜ್ ಮಾಡ್ಯಾರ, ಕೇಂದ್ರ ಸರ್ಕಾರ ಅದ್ರ ಹೊಣೆ ಹೊರಬೇಕು, ಪ್ರಧಾನಮಂತ್ರಿಗಳು ಅದ್ರ ಹೊಣೆ ಹೊರಬೇಕಾಗತ್ತೆ. ಇವತ್ತು ಇಂಥ ವ್ಯವಸ್ಥೆಯಲ್ಲಿ ತಂದ್ಬಿಟ್ರೆ ದೇಶನ ಎಲ್ಲಿಗೆ ಹೋಗುದು ನಾವು? ಯುವಕರಿಗೆ ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಕೊಡ್ತೇವೆ ಅಂತ ಹೇಳಿದ್ರಿ. ನೀವು 14 ವರ್ಷ ಆತ ಅಧಿಕಾರಕ್ಕೆ ಬಂದು 28 ಕೋಟಿ ಉದ್ಯೋಗ ಕೊಡ್ಬೇಕಿತ್ತು. ಎಲ್ಲಿ ಕೊಡಕ್ ಸಾಧ್ಯ ಆಗಿದೆ? ಅದಕ್ಕೆ ನಮ್ಗೆ ಇರ್ತಕ್ಕಂಥ ಗುರಿ ಒಂದ, ಯಾವುದೇ ಪರಿಸ್ಥಿತಿಯೊಳಗ ಯುವಕರಿಗೆ ತೊಂದರೆ. ಇವತ್ತು ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರ ಮುಖ್ಯಮಂತ್ರಿ ಇದ್ದಾಗಿರ್ಬೋದು, ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವ್ರ ಮುಖ್ಯಮಂತ್ರಿ ಆಗಿ ಇಮ್ಮಿಡಿಯೇಟ್ ಆಗಿ 1 ವರ್ಷದಲ್ಲಿ 72,000 ಹುದ್ದೆಗಳನ್ನ ಭರ್ತಿ ಮಾಡ್ಬೇಕಂತ ತೀರ್ಮಾನ ಮಾಡಿದ್ವಿ. ಮತ್ ನೀವ್ ಯಾಕೆ ತಗೊಳ್ದಿಲ್ಲ? ರೇಡಿಯೋದಾಗ ಎಷ್ಟು ಖಾಲಿ ಅದಾವು? BSNL ದಾಗ ಎಷ್ಟು ಖಾಲಿ ಅದಾವು? ಬೇರೆ ಬೇರೆ